ದಿನ ಧರ್ಮಸ್ಥಳ ಸತ್ಯ ಶೋಧನೆ ಕಾರ್ಯ ಮುಗಿದಿದೆ. ಒಂದೇ ದಿನ 4 ಸ್ಥಳಗಳಲ್ಲಿ ಉತ್ಖನನ ನಡೆಸಲಾಗಿದೆ. ಎರಡನೇ ದಿನದ ಉತ್ಖನನ ಹೇಗಿತ್ತು, ಹೇಗೆ ನಡೆಯಿತು, ಉತ್ಖನನದ ವೇಳೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು ಅನ್ನುವ ರಿಪೋರ್ಟ್ ಇಲ್ಲಿದೆ. ಅಗೆದ್ರು, ನೆಲ ಬಗದ್ರು, ಎಷ್ಟು ಬೇಕೋ ಅಷ್ಟೂ ತೋಡಿದ್ರು. ತೃಪ್ತಿ ಆಗೋವರೆಗೆ ಮಣ್ಣನ್ನ ಹೊರತೆಗೆದ್ರು. ಸಮರಕ್ಕೆ ನಿಂತೋರ ಹಾಗೆ ಕಾಡನ್ನ ಜಾಲಾಡಿದ್ರು. ಮಣ್ಣಿನ ಕಣಗಳನ್ನು ತಡಕಾಡಿದ್ರು. ದುರ್ಬೀನ ಹಾಕ್ಕೊಂಡು ಸಾಕ್ಷ್ಯಕ್ಕಾಗಿ ತಲಾಶ್ ನಡೆಸಿದ್ರು. ಏನೇನು ಮಾಡಬೇಕೋ ಅದೆಲ್ಲ ಮಾಡಿ ಮುಗಿಸಿದ್ರು. ತುಂಬಾ ಪ್ರಯತ್ನ ಪಟ್ಟರು. ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಏನೂ ಸಿಗಲೇ ಇಲ್ಲ. ಒಂದು ವೇಳೆ ಅವರಿಗೇನಾದ್ರೂ ಸಿಕ್ತು ಅಂದ್ರೆ ಅದು ಮಣ್ಣು ಮತ್ತು ಮರಗಿಡಗಳ ಬೇರುಗಳು ಮಾತ್ರವಷ್ಟೇ. 2 ದಿನದಿಂದ ಆಪರೇಷನ್ ಅಸ್ಥಿಪಂಜರದಲ್ಲಿ ಇನ್ನೇನು ಸಿಕ್ಕಿಲ್ಲ, ಸಿಗೋ ಸೂಚನೆಯೂ ಸಿಕ್ಕಿಲ್ಲ. ಎರಡನೇ ದಿನದ ಆಪರೇಷನ್ ಅಸ್ಥಿಪಂಜರ ನೆಲ ಅಗೆತ ತೀವ್ರಗೊಳಿಸಿದ್ದ ಎಸ್ಐಟಿ 5 ಸ್ಥಳಗಳ ಸತ್ಯ ಶೋಧನೆ ಪೂರ್ಣ. ಈವರೆಗೆ ಎಸ್ಐಟಿಗೆ ಗೊತ್ತಾಗಿದ್ದೇನು? ಸಮಾಧಿಯೊಳಗಿದೆಯಂತೆ ಭೀಕರ ಸತ್ಯ. ಲಾಯರ್ ಲೆಕ್ಕವೇನು, ಎಸ್ಐಟಿ ಹೇಳಿದ್ದೇನು? ಇದು ಧರ್ಮಸ್ಥಳದ ಕಾಡೊಳಗಿನ ನಿಗೂಢ ಸತ್ಯ. ಆ ಸತ್ಯವನ್ನ ಹೊರತೆಗೆಯೋಕೆ ಹರಸಾಸ ಪಡ್ತಿದೆ ಎಸ್ಐಟಿ ಟೀಮ್. ಆ ಹರಸಾಸ ಯಾವ ಥರ ಇದೆ ಅಂದ್ರೆ, ಧರ್ಮಸ್ಥಳದ ಈಗಿನ ವಾತಾವರಣವನ್ನ ಒಂದು ಬಾರಿ ನೋಡಬೇಕು. ಹೌದು, ಧರ್ಮಸ್ಥಳದಲ್ಲಿ ಆಗಾಗ ಜೋರು ಮಳೆ ಬೀಳುತ್ತೆ, ಒಂದೊಂದು ಸಾರಿ ಬಿಸಿಲೂ ಇರುತ್ತೆ. ಇಂಥ ವಾತಾವರಣದಲ್ಲೇ ಕಾಡೊಳಗೆ ಹೋಗಬೇಕು. ಕಾಡಿನ ದುರ್ಗಮ ಸ್ಥಳಗಳಲ್ಲೇ ಓಡಾಡಬೇಕು. ಅನಾಮಿಕ ಈಗಾಗಲೇ ತೋರಿಸಿರೋ ಜಾಗವನ್ನೂ ಮಳೆಯಲ್ಲೇ ನಿಂತ್ಕೊಂಡು ಅಗಸಬೇಕು. ಇಂಥ ಕ್ಲಿಷ್ಟ ಸನ್ನಿವೇಶದಲ್ಲೇ ಸತ್ಯ ಶೋಧನೆಗೆ ಪಣತೊಟ್ಟಿದೆ ಎಸ್ಐಟಿ. ಯಾವುದಕ್ಕೂ ಕ್ಯಾರ್ ಮಾಡದೆ ಧರ್ಮಸ್ಥಳ ಪರಿಸರದಲ್ಲಿ ಇದೆ ಎನ್ನಲಾದ ಹೆಣಗಳನ್ನ ಹೊರತೆಗೆಯೋಕೆ ಕಠಿಣ ವಾತಾವರಣಕ್ಕೆ ಸವಾಲು ಹಾಕಿದ್ದಾರೆ ಎಸ್ಐಟಿ ಆಫೀಸರ್ಸ್. ಮೂರು ದಿನ ಆಗೇ ಹೋಯ್ತು. ಎಸ್ಐಟಿ ಫೀಲ್ಡ್ ವರ್ಕ್ ಶುರು ಮಾಡಿಕೊಂಡು 3 ದಿನ ಕಂಪ್ಲೀಟ್ ಆಗೇ ಹೋಯ್ತು. 3 ದಿನದಲ್ಲಿ ಎಸ್ಐಟಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಮೊದಲ ದಿನ ಸ್ಥಳ ಮಹಜರಿಗಾಗಿ ನೇತ್ರಾವತಿ ನದಿ ತೀರದ ಕಾಡುಗಳಲ್ಲಿ ಎಸ್ಐಟಿ ಟೀಮ್ ಅಲೆದಾಡಿತ್ತು. ಅನಾಮಿಕ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲೆಲ್ಲ ತಾನೂ ಹೋಗಿತ್ತು. ಮಳೆಯಲ್ಲೇ ಅನಾಮಿಕ ತೋರಿಸಿದ್ದ ಜಾಗಗಳನ್ನೆಲ್ಲ ಪರಿಶೀಲನೆ ನಡೆಸಿದ್ದ ಎಸ್ಐಟಿ ಮಾರ್ಕ್ ಮಾಡಿಕೊಳ್ತು. 1, 2, 3 ಅಂತ ಬರೋಬ್ಬರಿ 13 ಸ್ಥಳಗಳನ್ನ ಮಾರ್ಕ್ ಮಾಡಿಕೊಳ್ತು. ಇದೇ ಜಾಗದಲ್ಲಿ ಶವಗಳು ಇದಾವೆ ಅಂತ ಹೇಳಿದ್ದಕ್ಕೆ ಎಸ್ಐಟಿ ಆ ಜಾಗಕ್ಕೆ ಸಂಪೂರ್ಣ ಭದ್ರತೆ ಒದಗಿಸಿ ಎರಡನೇ ನೆಲ ಬಗೆದು ಸತ್ಯ ಹೊರತೆಗೆಯೋ ಕಾರ್ಯವನ್ನ ಶುರು ಮಾಡಿಕೊಳ್ತು. ಒಂದನೇ ದಿನ ಏನೂ ಸಿಕ್ಕಿಲ್ಲ. ಎರಡನೇ ದಿನ ಏನೂ ದಕ್ಕಿಲ್ಲ. ಮೊದಲನೇ ದಿನ ರೋಚಕವಾಗಿತ್ತು. ಮೊದಲ ಸ್ಥಳವನ್ನ ಅಗೆಯಬೇಕಾದ್ರೆ ಏನೋ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಮಳೆಯಲ್ಲೇ ಮೊದಲ ಸ್ಥಳದ ಹತ್ರ ಬಂದಿದ್ದ ಎಸ್ಐಟಿ ಟೀಮ್ ಮಳೆಯಲ್ಲಿ ಉತ್ಖನನ ಕಾರ್ಯ ಶುರು ಮಾಡಿಕೊಂಡಿತ್ತು. ಏನೋ ಸಿಗಬಹುದು ಅನ್ನೋ ಭರವಸೆಯಲ್ಲೇ ಕೂಲಿ ಕಾರ್ಮಿಕರು ಮೊದಲ ಸ್ಥಳವನ್ನ ಅಗೆದ್ರು. ಬರೋಬ್ಬರಿ 5-6 ಅಡಿ ಆಳದವರೆಗೆ ಗುಂಡಿ ತೋಡಿದ್ರು. ಅಷ್ಟು ಆಳಕ್ಕೆ ಮಳೆ ನೀರು ಬಂತೆ ವಿನಃ ಯಾವುದೇ ಸತ್ಯ ಹೊರಬರಲಿಲ್ಲ. ಅನಾಮಿಕ ಇನ್ನೂ ಆಳಕ್ಕೆ ತೋಡುವಂತೆ ಒತ್ತಾಯಿಸಿದಾಗ ಸುಮಾರು 8 ಅಡಿಗೂ ಹೆಚ್ಚು ಆಳಕ್ಕೆ ಗುಂಡಿ ತೋಡಲಾಯಿತು. 15 ಅಡಿ ಅಗಲದಷ್ಟು ನೆಲವನ್ನ ಅಗೆಯಲಾಯಿತು. ಆದರೂ ಅಲ್ಲೇನೂ ಸಿಗಲೇ ಇಲ್ಲ. ಬರಿಗೈಯಲ್ಲಿ ವಾಪಸ್ಸಾಗಿದ್ರು ಎಸ್ಐಟಿ ಟೀಮ್ ಮತ್ತು ಕಾರ್ಮಿಕರು.
ಎರಡನೇ ದಿನ 20 ಮಂದಿ ಅಗೆಯೋಕೆ ಅಸ್ಸಾಂ ಕಾರ್ಮಿಕರು. ಮೊದಲ ದಿನ ಎಸ್ಐಟಿ ಬರಿಗೈಯಲ್ಲಿ ವಾಪಸ್ಸಾಗಿತ್ತು. ಏನೂ ಸಿಕ್ಕಿಲ್ಲ ಅನ್ನೋ ಬೇಸರ ಕೆಲವರಿಗಿತ್ತು. ಮೊದಲ ಸ್ಥಳದಲ್ಲೇ ಏನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿ ಬೇರೆ ಸ್ಥಳಗಳಲ್ಲಿಯೂ ಕೂಡ ಏನೂ ಸಿಗಲ್ಲ ಅಂತ ಕೆಲವರು ಮಾತಾಡಿಕೊಂಡ್ರು. ಆದ್ರೆ ಬೇರೆ ಸ್ಥಳದಲ್ಲಿ ಸಿಗಲ್ಲ ಅಂತ ಅದನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಹುಡುಕ್ಲೇಬೇಕು. ಕಾಡೊಳಗಿನ ಭೂಮಿಯಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಮಾಡಲೇಬೇಕು. ಇದು ಎಸ್ಐಟಿಗೆ ಇರೋ ಜವಾಬ್ದಾರಿ. ಆದ್ದರಿಂದಲೇ ಎರಡನೇ ದಿನ ಅದೇ ಉತ್ಸಾಹ ಹುಮ್ಮಸ್ಸಿನಲ್ಲಿ ಕಾಡೊಳಗೆ ಎಂಟ್ರಿ ಕೊಟ್ಟಿತ್ತು ಎಸ್ಐಟಿ. ಮೊದಲ ದಿನ ಸಮಾಧಿ ಅಗೆಯೋಕೆ 12 ಜನರನ್ನ ತಂದಿದ್ದ ಎಸ್ಐಟಿ ಎರಡನೇ ದಿನ 20 ಮಂದಿಯನ್ನ ಕರೆತಂದಿತ್ತು. ನೆಲದೊಳಗಿನ ಸತ್ಯವನ್ನ ಶೀಘ್ರವಾಗಿ ಹೊರತೆಗೀಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತಗೊಂಡಿತ್ತು. ಸ್ಥಳೀಯರು ಮಾತ್ರವಲ್ಲದೆ ಅಸ್ಸಾಂ ಮೂಲದ ಕಾರ್ಮಿಕರನ್ನೂ ಅಲ್ಲಿಗೆ ತಂದು ಉಳಿದ ಸ್ಥಳಗಳನ್ನು ತೋಡಿಸೋಕೆ ಮುಂದಾಗಿತ್ತು ಎಸ್ಐಟಿ. ಸಮಾಧಿ ಸತ್ಯ ಶೋಧನೆ 1 ರಿಂದ 5 ಸ್ಥಳ ಖಾಲಿ. ಎಸ್, ಎರಡನೇ ದಿನ ಫುಲ್ ಪ್ರಿಪೇರ್ ಆಗಿಯೇ ಬಂದಿತ್ತು ಎಸ್ಐಟಿ. ಈ ದಿನವಾದ್ರೂ ಏನಾದ್ರೂ ಸಿಕ್ಕೇ ಸಿಗಬಹುದು ಅಂತ ಎಸ್ಐಟಿ ಅಂದ್ಕೊಂಡಿತ್ತು. ಅನಾಮಿಕ ಕೂಡ ಅದೇ ಲೆಕ್ಕಾಚಾರ ಹಾಕಿದ್ದ. ಆದ್ರೆ ಅನಾಮಿಕನ ಲೆಕ್ಕಾಚಾರ ಸಂಪೂರ್ಣ ಉಲ್ಟಾ ಪಲ್ಟಾ ಆಗೋಯ್ತು. ಮೊದಲ ದಿನ 12 ಗಂಟೆಗೆ ಉತ್ಖನನ ಶುರು ಮಾಡಿಕೊಂಡಿದ್ದ ಎಸ್ಐಟಿ ಎರಡನೇ ದಿನ 11 ಗಂಟೆಗೇನೆ 2 ಸ್ಥಳದಲ್ಲಿ ಉತ್ಖನನ ಶುರು ಮಾಡಿಕೊಂಡಿತ್ತು. 1.5 ಗಂಟೆಗಳ ಕಾಲ ಎರಡನೇ ಸ್ಥಳದಲ್ಲಿ ಅಗೆಯಲಾಯಿತು. ಆ ಸ್ಥಳದಲ್ಲಿ ಏನೂ ಸಿಕ್ಕೇ ಇಲ್ಲ. ಅನಾಮಿಕನ ಸಮ್ಮುಖದಲ್ಲೇ ನೆಲವನ್ನ ಅಗೆಸಲಾಗಿದ್ದು ಆತನೂ ಕೂಡ ನೆಲ ಅಗೆತವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ. ಮೊದಲ ಸ್ಥಳದಲ್ಲಿ ಇನ್ನೂ ಆಳಕ್ಕೆ ಅಗೆಯಿರಿ ಅಂತ ಹೇಳಿದ್ದ ಆತ ಎರಡನೇ ಸ್ಥಳ ಅಗೆಯುವಾಗ ಅಂತಹ ಬೇಡಿಕೆಯನ್ನೇನೂ ಇಡಲಿಲ್ಲ. ಆದ್ದರಿಂದ ಎರಡನೇ ಸ್ಥಳದ ಅಗೆತದ ನಂತರ 3ನೇ ಸ್ಥಳಕ್ಕೆ ಹೋಗಿತ್ತು ಎಸ್ಐಟಿ. ಅಲ್ಲೂ ಅದೇ ಕತೆ. 4 ಮತ್ತು 5ನೇ ಸ್ಥಳದಲ್ಲೂ ಅದೇ ರಾಗ, ಅದೇ ಹಾಡು, ಅದೇ ಮಣ್ಣು. ಮೊದಲ ದಿನದ ಉತ್ಖನನಕ್ಕೆ ಹೋಲಿಸಿದ್ರೆ ಎರಡನೇ ದಿನದ ಉತ್ಖನನ ತುಂಬಾ ವೇಗವಾಗಿ ನಡೆದಿತ್ತು. ಅದೆಷ್ಟು ವೇಗ ಅಂದ್ರೆ ಮೊದಲ ದಿನ ಕೇವಲ 1 ಸ್ಥಳವನ್ನ ಅಗೆದಿದ್ದ ಎಸ್ಐಟಿ ಎರಡನೇ ದಿನ 4 ಸ್ಥಳಗಳನ್ನ ಜಾಲಾಡಿತ್ತು. ಮೊದಲು ಮತ್ತು ಎರಡನೇ ದಿನ ಸೇರಿ ಒಟ್ಟು 5 ಸ್ಥಳಗಳ ಸತ್ಯಶೋಧನೆ ಪೂರ್ಣಗೊಂಡಿತ್ತು. ಮೊದಲ ದಿನ ಯಾವ ರೀತಿ ಸ್ಥಳ ಪರಿಶೀಲನೆ ನಡೆಯಿತೋ ಅದೇ ರೀತಿ ಪರಿಶೀಲನೆ ನಡೆಸಲಾಗಿತ್ತು. ಎಲ್ಲಾ ಸ್ಥಳಗಳನ್ನು ತೋಡೋ ವೇಳೆ ಅನಾಮಿಕ ಹಾಜರಿದ್ದ. ಆತನ ಜೊತೆಗೆ ಎಫ್ಎಸ್ಎಲ್, ಕಂದಾಯ, ಅರಣ್ಯ ಇಲಾಖೆ ಅಧಿಕಾರಿಗಳೂ ಇದ್ರು. ಇದೆಲ್ಲವನ್ನು ವಿಡಿಯೋ ಮಾಡಿಕೊಳ್ಳೋಕೆ ವಿಡಿಯೋಗ್ರಾಫರ್ ಕೂಡ ಅಲ್ಲಿದ್ದ. ಪ್ರತಿಯೊಂದು ಸ್ಪಾಟ್ ಅಗೆಯೋದನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಐದು ಸ್ಥಳ ಖಾಲಿ, ಉಳಿದ 8 ಸ್ಥಳಗಳಲ್ಲಿದೆಯಾ ಸತ್ಯ? ತೋಡಿದ ನೆಲದಲ್ಲಿ ಏನೂ ಇಲ್ಲ. ಅಸ್ಥಿಪಂಜರವಂತೂ ಸಿಕ್ಕೇ ಇಲ್ಲ. ಒಂದು ಕಾಲದಲ್ಲಿ ಇಲ್ಲೊಂದು ಅಸ್ಥಿಪಂಜರ ಇತ್ತು ಅನ್ನೋದಕ್ಕೂ ಕೂಡ ಒಂದೇ ಒಂದು ಕುರುಹು ಸಿಕ್ಕಿಲ್ಲ. 5 ಸ್ಥಳಗಳ ಪರಿಸ್ಥಿತಿ ಕೂಡ ಇದೇ ಥರ ಇತ್ತು. ಆದ್ದರಿಂದ ಕೇವಲ ಅಗೆದು ಮುಂದೆ ಸಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಮಂಗಳವಾರ ಈ ರೀತಿ ನಡೆದೇ ಇಲ್ಲ. ಮೊದಲನೇ ಸ್ಥಳವನ್ನ ಅಗೆದ ಮೇಲೆ ಡಾಗ್ ಸ್ಕ್ವಾಡ್ ಕೂಡ ಬಂದಿತ್ತು. ಏನಾದ್ರೂ ಸಿಗ್ಬೋದೇನೋ ಅಂತ ಡಾಗ್ ಸ್ಕ್ವಾಡ್ ಕೂಡ ಹುಡುಕಾಡಿತ್ತು. ಆದ್ರೆ ಶ್ವಾನದ ಮೂಗಿಗೂ ಅಂಥದ್ದೇನೂ ಗೊತ್ತಾಗಲೇ ಇಲ್ಲ. ಆದ್ರೆ ಎರಡನೇ ದಿನವಾದ ಬುಧವಾರ ಅಂತಹ ಪ್ರಕ್ರಿಯೆ ಏನೂ ಜರುಗಿಲ್ಲ ಅಂತ ಹೇಳಲಾಗ್ತಿದೆ.
5 ಸ್ಥಳಗಳಲ್ಲಿ ಈಗ ಸಿಕ್ಕಿರೋದು ಬರೀ ಮಣ್ಣು. ಇನ್ನೂ 8 ಸ್ಥಳಗಳು ಬಾಕಿ ಇದ್ದಾವೆ. ಆ ಸ್ಥಳಗಳಲ್ಲಿ ಏನಾದ್ರೂ ಸಿಗಬಹುದು ಅಂತ ಹೇಳಲಾಗ್ತಿದೆ. ಬುಧವಾರ 4 ಸ್ಥಳಗಳಲ್ಲಿ ಏನೂ ಸಿಗದೇ ಇರೋದನ್ನ ನೋಡಿ ಅನಾಮಿಕ ಬೇಸರಗೊಂಡಿದ್ದ ಅಂತ ಅನ್ನಿಸುತ್ತೆ. ಒಂದು ಕಡೆ ಉತ್ಖನನ ನಡೀತಾ ಇದ್ರೆ ಸ್ವಲ್ಪ ಹೊತ್ತು ನೇತ್ರಾವತಿ ನದಿ ಹರಿಯೋದನ್ನೇ ನೋಡಿಕೊಂಡು ನಿಂತ್ಕೊಂಡಿದ್ದ ಆ ವ್ಯಕ್ತಿ. ಅದನ್ನೆಲ್ಲ ನೋಡಿದ್ರೆ ಆ ವ್ಯಕ್ತಿಗೂ ಯಾವುದೇ ಸಾಕ್ಷ್ಯ ಸಿಗದೇ ಇದ್ದಿದ್ದಕ್ಕೆ ಬೇಸರವಾಗಿರಬಹುದು ಅಂತ ಅನ್ನಿಸೋದ್ರಲ್ಲಿ ಡೌಟೇ ಇಲ್ಲ. ಅಲ್ಲಿ ಬೇಡ, ಮೊದಲು ಇಲ್ಲಿ ಅಗೆಯಿರಿ ಎಂದ ಅನಾಮಿಕ. ಒಂದು ಟೈಮಲ್ಲಿ ಅನಾಮಿಕನಿಗೆ ಏನನ್ನಿಸ್ತೋ ಏನೋ, ಈ ಜಾಗ ಬೇಡವೇ ಬೇಡ, ಬೇರೆ ಜಾಗದಲ್ಲಿ ಮೊದಲು ತೋಡಿ ಅಂತ ಒತ್ತಾಯ ಮಾಡಿದ್ದ. ಹೌದು, ಯಾವುದೇ ಸ್ಥಳದಲ್ಲೂ ಮೂಳೆ ಅಥವಾ ಅಸ್ಥಿಪಂಜರ ಸಿಗದೇ ಇದ್ದಾಗ ಅನಾಮಿಕ ತನ್ನ ವರಸೆಯನ್ನ ಬದಲಾಯಿಸಿದ್ದಾನೆ. ತಾನು ಹೇಳಿದ ಜಾಗದಲ್ಲೇ ಉತ್ಖನನ ನಡೀತಾ ಇದ್ರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿರೋ ಅನಾಮಿಕ 8, 9, 13ನೇ ಸ್ಥಳದಲ್ಲೇ ಅಗೆಯಿರಿ ಅಂತ ಸೂಚಿಸಿದ್ದಾನೆ. ಆದ್ರೆ ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಎಸಿ ಸ್ಟೆಲ್ಲಾ ವರ್ಗೀಸ್ ಯಾವುದೇ ಕಾರಣಕ್ಕೂ ಆ ಸ್ಥಳಗಳನ್ನ ಅಗೆಯೋದಕ್ಕೆ ಸಾಧ್ಯವಿಲ್ಲ. ಯಾವ ರೀತಿ ಮಾರ್ಕ್ ಮಾಡಿದ್ವೋ ಅದೇ ರೀತಿ ಅಗೆತ ನಡೆಯಲಿದೆ ಎಂದಿದ್ದಾರೆ. ಅವರು ಹೇಳಿದಂತೆ ಕ್ರಮಬದ್ಧವಾಗಿ ಸ್ಥಳಗಳನ್ನ ಅಗೆಯೋ ಕಾರ್ಯ ಮುಂದುವರಿಸಲಾಗಿದೆ. ಆದರೂ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಮೂರನೇ ದಿನ ಗುರುವಾರ ಸಮಾಧಿ ಅಗೆಯುವ ಕಾರ್ಯ ಶುರುವಾಗುತ್ತೆ. ಪಾಯಿಂಟ್ ನಂಬರ್ 6ರಿಂದ ಉತ್ಖನನ ಕಾರ್ಯ ಶುರುವಾಗಲಿದೆ. ಸಂಜೆಯ ವೇಳೆಗೆ ಎಲ್ಲಾ ಸ್ಥಳಗಳ ಉತ್ಖನನ ನಡೀಬಹುದು ಅಂತ ಹೇಳಲಾಗ್ತಿದೆ. ಅನಾಮಿಕ ಆ ಸ್ಥಳಗಳ ಮೇಲೆ ಭಾರೀ ಭರವಸೆ ಇಟ್ಕೊಂಡಿದ್ದಾನೆ. ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಊಹಿಸಿದ್ದಾರೆ. ಆದ್ದರಿಂದ ಗುರುವಾರದ ಆಪರೇಷನ್ ಅಸ್ಥಿಪಂಜರದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಅಸ್ಥಿಪಂಜರಗಳು ಎಲ್ಲೇ ಪತ್ತೆಯಾದ್ರೂ ಅವುಗಳನ್ನು ತಕ್ಷಣ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಮೂಳೆಗಳು ಸಿಕ್ಕಿದ್ರೆ ಅವುಗಳನ್ನ ಮಾನವ ಆಕಾರದಲ್ಲಿ ಜೋಡಿಸಿ ವೈದ್ಯರ ಸಮ್ಮುಖದಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ. ಎಫ್ಎಸ್ಎಲ್ನಲ್ಲಿ ಅಸ್ಥಿಪಂಜರ ಗಂಡಿನದ್ದೋ ಹೆಣ್ಣಿನದ್ದೋ ಅಂತ ಕಂಡುಹಿಡಿದು ವಯಸ್ಸು, ಸಾವಿನ ಕಾರಣ ಹುಡುಕಲು ಡಿಎನ್ಎ ಪರೀಕ್ಷೆ ಮಾಡಲಾಗುತ್ತೆ. ಇದು ಅಸ್ಥಿಪಂಜರ ಪತ್ತೆ ನಂತರದ ಪ್ರಕ್ರಿಯೆ. ಈಗ ಸದ್ಯಕ್ಕೆ ಮುಂದಿನ 8 ಪಾಯಿಂಟ್ಗಳಲ್ಲಿ ಏನು ಸಿಗುತ್ತೆ ಅನ್ನೋದೇ ನಿಗೂಢ. ಇದೇ ಪ್ಲೇಸ್ಗಳು, ಇದೇ ಸಮಾಧಿ ಇರಬಹುದು, ಈ ಜಾಗ ಇರಬಹುದು ಅಂತ ಮಾಸ್ಕ್ ಮ್ಯಾನ್ ತೋರಿಸಬಹುದು.
ಯಾಕಂದ್ರೆ ಧರ್ಮಸ್ಥಳ ಗ್ರಾಮದ ಸರಣಿ ಹತ್ಯಾಕಾಂಡ 15ರಿಂದ 20 ವರ್ಷಗಳದ್ದು. ಆ ಕಥೆಯಲ್ಲಿ ಪಾತ್ರಧಾರಿಯಾಗಿದ್ದು ಇದೇ ಅನಾಮಿಕ. ಆ ಕಥೆಯಲ್ಲಿ ಶವ ಹೂತಾಕುವ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಈತನೊಬ್ಬನೇ. ಈ ವಿಷಯವನ್ನ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ಆದರೆ 15ರಿಂದ 20 ವರ್ಷಗಳ ಹಿಂದಿನ ದಿನಗಳು, 15ರಿಂದ 20 ವರ್ಷಗಳ ಹಿಂದೆ ಓಡಾಡಿದ್ದ ಜಾಗವನ್ನ ಹೇಗೆ ನೆನಪಿಟ್ಟುಕೊಳ್ಳೋಕಾಗುತ್ತೆ? ನಿಜಕ್ಕೂ 20 ವರ್ಷಗಳ ಹಿಂದಿನ ಸಮಾಧಿಯನ್ನ ಹುಡುಕೋದು ಅಷ್ಟು ಈಸಿನ? ನಾರ್ಮಲ್ ಆಗಿ ಒಂದು ಪ್ಲೇಸ್ನಲ್ಲಿ ಏನಾದರೂ ವಸ್ತು ಇಟ್ಟರೆ ಅದನ್ನ ಮತ್ತೆ ಹುಡುಕೋದು ಕಷ್ಟ. ಆದರೆ 20 ವರ್ಷಗಳ ಹಿಂದಿನ ಕಥೆ ಇದು. ಅವತ್ತಿನ ದಿನಗಳಲ್ಲಿ ಶವಗಳನ್ನ ಹೂತಾಕಲಾಗಿದೆ ಎನ್ನಲಾಗಿದೆ. ಅದೇ ಜಾಗದಲ್ಲಿ ಈಗ ಶೋಧ ನಡೆಯುತ್ತಿದೆ. ಆದರೆ 5 ಕಡೆ ಭೂಮಿ ಅಗೆದು ಬಗೆದರೂ ಏನೇನೂ ಕ್ಲೂ ಸಿಕ್ಕಿಲ್ಲ ಅಂತ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಂದು ಗುಂಡಿ ಆಯ್ತು, ಇನ್ನೊಂದು ಸಮಾಧಿಯಲ್ಲಿ ಶೋಧ ಮಾಡಿದ್ದು ಮುಗೀತು, ಮತ್ತೊಂದು ಪಾಯಿಂಟ್ನಲ್ಲೂ ಏನೂ ಸಿಕ್ಕಿಲ್ಲ ಅಂತ SIT ಅಧಿಕಾರಿಗಳು. ಹೀಗೆ ಅಧಿಕಾರಿಗಳು ಹೇಳ್ತಿರೋವಾಗಲೇ ಹೊರಬಂದಿದ್ದು ಮೊದಲನೇ ಸಮಾಧಿಯೊಳಗಿನ ಗುಂಡಿಯ ರಹಸ್ಯ. ಮೊದಲನೇ ಗುಂಡಿಯಲ್ಲಿ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಪತ್ತೆ. SIT ಕಂಡಿದ್ದು ನಿಜಾನ? ಲಾಯರ್ ಹೇಳಿದ್ದು ಸತ್ಯನ? ಎಸ್, ಮಂಗಳವಾರವೂ ಏನೂ ಸಿಕ್ಕಿಲ್ಲ, ಬುಧವಾರವೂ ಏನೂ ಸಿಕ್ಕಿಲ್ಲ ಅಂತ SIT ಅಧಿಕಾರಿಗಳು ಹೇಳುತ್ತಿದ್ರು. ಈ ನಡುವೆಯೇ ಮೃತ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಶಾಕಿಂಗ್ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. ಆ ಪ್ರೆಸ್ ನೋಟ್ ಬೇರೆಯೇ ಲೆಕ್ಕ ಹೇಳುತ್ತಿತ್ತು. ಇಡೀ ದೇಶವೇ ಶಾಕ್ ಆಗುವಂತಹ ವಿಷಯ ಅದರಲ್ಲಿತ್ತು. ಎಸ್, ಮೊದಲ ಸ್ಥಳದಲ್ಲಿ ಅಗೆಯೋ ವೇಳೆ 2 ID ಕಾರ್ಡ್ಗಳು ಸಿಕ್ಕಿದಾವೆ ಅಂತ ವಕೀಲ ಮಂಜುನಾಥ್ ಹೇಳಿಕೊಂಡಿದ್ದಾರೆ. ಮಂಗಳವಾರ ಮೊದಲನೇ ಸ್ಥಳದಲ್ಲಿ ಅಗೆಯೋ ವೇಳೆ ಸುಮಾರು 2.5 ಅಡಿ ಆಳದಲ್ಲೇ ID ಕಾರ್ಡ್ಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಿದೆ. ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದ್ದ SITಗೆ 2 ದಾಖಲೆಗಳು ಸಿಕ್ಕಿವೆ ಅಂತ ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವು ವಿಚಾರಗಳು ಅದರಲ್ಲಿವೆ. ಮೊದಲ ಸ್ಥಳದಲ್ಲೇ ATM, ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಎಂದಿದ್ದಾರೆ ಲಾಯರ್. ಇದರ ಜೊತೆಗೆ ಪ್ಯಾನ್ ಕಾರ್ಡ್ನ ಮೇಲೆ ಲಕ್ಷ್ಮಿ ಎಂಬ ಹೆಸರಿದೆ, ಡೆಬಿಟ್ ಕಾರ್ಡ್ ಮೇಲೆ ಪುರುಷನ ಹೆಸರಿದೆ. ಇದಷ್ಟೇ ಅಲ್ಲದೆ ಮೊದಲ ಪಾಯಿಂಟ್ನಲ್ಲೇ ಹರಿದ ಕೆಂಪು ಬ್ಲೌಸ್ ಕೂಡ ಪತ್ತೆಯಾಗಿದೆ ಅಂತ ವಕೀಲ ಮಂಜುನಾಥ್ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಮೊದಲ ಸ್ಥಳದಲ್ಲಿ ಇದೆಲ್ಲ ಪತ್ತೆಯಾದ ಕಾರಣಕ್ಕೆ ಇನ್ನೂ ಹೆಚ್ಚಿನ ಆಳಕ್ಕೆ ಅಗೆಯಲಾಯಿತು ಅಂತ ವಕೀಲ ಮಂಜುನಾಥ್ ಹೇಳಿಕೊಂಡಿದ್ದಾರೆ. ಅಂತಿಮವಾಗಿ 10 ಅಡಿ ಆಳ ಅಗೆಯಲಾಗಿದೆ, ಆದರೆ ಏನೂ ಸಿಕ್ಕಿಲ್ಲ. ಆದರೂ SIT ಅಧಿಕಾರಿಗಳ ಕಾರ್ಯ ಶ್ಲಾಘನೀಯ ಎಂದಿದ್ದಾರೆ ಆ ವಕೀಲ. ವಶಪಡಿಸಿಕೊಂಡ ವಸ್ತುಗಳು ಹೊಸ ಸುಳಿವುಗಳಿಗೆ ಕಾರಣವಾಗಬಹುದು ಅಂತ ವಕೀಲ ಹೇಳಿಕೊಂಡಿದ್ದು, ಕಾರ್ಡ್ಗಳಲ್ಲಿರುವ ಹೆಸರುಗಳನ್ನು ತುರ್ತಾಗಿ ತನಿಖೆ ಮಾಡುವಂತೆ SITಯನ್ನ ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಲಾಯರ್ ಮಂಜುನಾಥ್ ಸಮಾಧಿ ಒಳಗಿನ ಶವಗಳ ಲೆಕ್ಕ ಕೊಟ್ಟಿದ್ದಾರೆ. ಏನಿಲ್ಲ ಅಂದ್ರೂ 50 ಶವಗಳಿರಬೇಕು ಅಂತ ವಕೀಲ ಹೇಳಿದ್ದಾರೆ. ಈಗಾಗಲೇ ಪಾಯಿಂಟ್ಔಟ್ ಮಾಡಿರೋ ಜಾಗಗಳಲ್ಲೇ 50ಕ್ಕೂ ಹೆಚ್ಚು ಶವಗಳಿವೆ ಅಂತಿದ್ದಾರೆ ಲಾಯರ್. ಆದರೆ ಲಾಯರ್ ಪ್ರೆಸ್ ನೋಟ್ನಲ್ಲಿ ತಿಳಿಸಿದ್ದೇನು? ಏನಿದು ಲಾಯರ್ ಕೊಟ್ಟ ಶವಗಳ ಲೆಕ್ಕ? ತೋರಿಸ್ತೀವಿ ನೋಡಿ. ಮೃತ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ರಿಲೀಸ್ ಮಾಡಿರೋ ಪ್ರೆಸ್ ನೋಟ್ನಲ್ಲಿ ಶಾಕಿಂಗ್ ಅಂಶಗಳಿವೆ. ಏನೆಂದ್ರೆ, ಈಗಾಗಲೇ ಅನಾಮಿಕ ಗುರುತಿಸಿರೋ ಪಾಯಿಂಟ್ 1ರಲ್ಲಿ 2 ಮೃತದೇಹಗಳು ಇವೆ. ಅದರಂತೆ ಸೈಟ್ ನಂಬರ್ 2 ಹಾಗೂ ಸೈಟ್ ನಂಬರ್ 3ರಲ್ಲಿ 2 ಮೃತದೇಹಗಳು ಇವೆಯಂತೆ. ಹೀಗೆ ಸೈಟ್ ನಂಬರ್ 4ರಲ್ಲಿ ಹಾಗೂ ಸೈಟ್ ನಂಬರ್ 5ರಲ್ಲಿ 6 ಶವಗಳು ಇವೆ ಅಂತ ಪ್ರೆಸ್ ನೋಟ್ ಮೂಲಕ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ಸೈಟ್ ನಂಬರ್ 6, 7 ಹಾಗೂ 8ರಲ್ಲಿ 8 ಹೆಣಗಳು ಇವೆಯಂತೆ. ಹೀಗೆ ಸೈಟ್ ನಂಬರ್ 9ರಲ್ಲಿ 6ರಿಂದ 7 ಮೃತದೇಹಗಳಿವೆಯಂತೆ. ಸೈಟ್ ನಂಬರ್ 10ರಲ್ಲಿ 3 ಶವಗಳಿದ್ರೆ ಸೈಟ್ ನಂಬರ್ 11ರಲ್ಲಿ 9 ಹೆಣಗಳು ಇವೆಯಂತೆ. ಹಾಗೆ ಸೈಟ್ ನಂಬರ್ 12ರಲ್ಲಿ 4ರಿಂದ 5 ಶವಗಳಿವೆ. ಸೈಟ್ ನಂಬರ್ 13ರಲ್ಲೇ ಅತಿ ಹೆಚ್ಚು ಮೃತದೇಹಗಳು ಇವೆ ಅಂತ ವಕೀಲರು ರಿಲೀಸ್ ಮಾಡಿರೋ ಪ್ರೆಸ್ ನೋಟ್ನಲ್ಲಿದೆ. SIT ಅಧಿಕಾರಿಗಳು ಸತ್ಯಶೋಧ ಮಾಡ್ತಿರೋವಾಗಲೇ, ಸಮಾಧಿಯೊಳಗಿನ ಸತ್ಯ ಪ್ರಪಂಚದ ಮುಂದೆ ಇಡೋಕೆ ಭೂಮಿ ಅಗೆಯುತ್ತಿರೋವಾಗಲೇ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಶವದ ಲೆಕ್ಕ ಕೊಟ್ಟಿರೋದು ಹಲ್ಚಲ್ ಉಂಟು ಮಾಡಿದೆ. ಹೆಣಗಳಿವೆ. ಮಾಸ್ಕ್ ಮ್ಯಾನ್ ತೋರಿಸಿದ ಅಷ್ಟೂ ಜಾಗಗಳಲ್ಲಿ ಹೆಣಗಳಿವೆ. ಒಂದೊಂದು ಸಮಾಧಿಯಲ್ಲೂ 2ರಿಂದ 8-9 ಹೆಣಗಳಿವೆ. ಕರೆಕ್ಟಾಗಿ ಅನಾಮಿಕ ತೋರಿಸಿದ ಪಾಯಿಂಟ್ಗಳನ್ನು ಅಗೆದರೆ ಹೆಣಗಳು ಸಿಗುತ್ತವೆ ಅಂತ ಸುಜಾತಾ ಭಟ್ ಪರ ವಕೀಲರಾದ ಮಂಜುನಾಥ್ ಪ್ರೆಸ್ ನೋಟ್ನಲ್ಲಿ ಹೇಳಿದ್ದಾರೆ. ಇದು ಈಗ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡುತ್ತಿದೆ.
ಧರ್ಮಸ್ಥಳ ಭಾಗದಲ್ಲಿ ನೂರಾರು ಹೆಣಗಳನ್ನ ಹೂಳಲಾಗಿದೆ. ಒಂದೊಂದು ಸಮಾಧಿ ತೋಡಿದ್ರೂ 8-9 ಹೆಣಗಳು ಸಿಗುತ್ತವೆ ಅಂತ ವಕೀಲರು ಹೇಳುತ್ತಿದ್ದಾರೆ. ಆದ್ರೆ ಇತ್ತ ಎಸ್ಐಟಿ ಟೀಮ್ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗಿ ತನಿಖೆ ಮಾಡುತ್ತಿದೆ. 13 ಜಾಗಗಳನ್ನ ಪಾಯಿಂಟ್ ಔಟ್ ಮಾಡಿ ಒಂದೊಂದೇ ಸಮಾಧಿಯನ್ನ ಅಗೀತಾ ಇದೆ. ಆದ್ರೆ ಇದುವರೆಗೂ ಒಂದು ಹೆಣನೂ ಸಿಗಲಿಲ್ಲ. ಒಂದು ಸಮಾಧಿ ಅಗೆದ್ರೇನೆ 8-9 ಹೆಣ ಸಿಗುತ್ತವೆ ಅಂದಿದ್ರು. ಆದ್ರೆ ಒಂದು ಕಳೆಬರವೂ ಸಿಕ್ಕಿಲ್ಲ. ಹಂಗಾಗಿ ವಕೀಲರ ವಾದ ಸುಳ್ಳು ಅಂತಿದೆ ಎಸ್ಐಟಿ ಟೀಮ್. ಇಷ್ಟೇ ಅಲ್ಲ, ಸಮಾಧಿ ಅಗೆಯೋ ಕೆಲಸವನ್ನ ಮುಂದುವರಿಸ್ತಾ ಇದೆ.